ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗ ಈ ತರ ನೀವು ಕೇಳಿಸ್ಕೊಂಡ್ರಿ ಹಾಡು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅಂತ. ಪರಾಭವನಾಮ ಸಂವತ್ಸರದ ಯುಗಾದಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನೂತನ ವರ್ಷ ತಮ್ಮ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಯಶಸ್ಸನ್ನು ತಂದುಕೊಡ್ಲಿ ಅಂತ ಭಗವಂತನಲ್ಲಿ ಹಾರೈಸ್ತಾ, ಕಳೆದ ವರ್ಷ 2025ನೇ ಇಸ್ವಿಯ CAPF ಎಕ್ಸಾಮ್ನ ಒಂದು ಪ್ರಶ್ನೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಪ್ರಶ್ನೆ ನೋಡ್ತಾ ಇದ್ದೀರಿ. ಔಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಫೌಂಡ್ ಇನ್ ಪ್ಲಾಂಟ್ಸ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕಾಂಪ್ಲೆಕ್ಸ್ ಟಿಶ್ಯೂ? ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ರೀತಿಯ ಅಂಗಾಂಶಗಳ ಪೈಕಿ ಈ ಮುಂದಿನ ಯಾವುದು ಒಂದು ಸಂಕೀರ್ಣ ಅಂಗಾಂಶವಾಗಿದೆ ಅನ್ನೋ ಪ್ರಶ್ನೆ ಇದೆ. ಮೂಲತಃ ಜೀವಕೋಶ ಅನ್ನೋದು ಏನು ಹೇಳ್ತದೆ, ಪ್ರತಿಯೊಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಮೂಲಭೂತ ಘಟಕವನ್ನು ಜೀವಕೋಶ ಅಂತ ಕರಿತೀವಿ. ಎ ಸೆಲ್ ಈಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅನ್ ಆರ್ಗ್ಯಾನಿಸಮ್. ಹಾಗೆ ಒಂದೇ ಮೂಲದಲ್ಲಿ ಹುಟ್ಟಿದ, ಒಂದೇ ರೀತಿಯ ರಚನೆಯನ್ನು ಹೊಂದಿರುವ ಮತ್ತು ಒಂದೇ ರೀತಿಯ ಕಾರ್ಯವನ್ನು ಮಾಡುವ ಅನೇಕ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಥವಾ ಊತಕ ಅಂತ ಕರಿತೀವಿ ನಾವು. ಎ ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಹ್ಯಾವ್ ಎ ಕಾಮನ್ ಆರಿಜಿನ್, ಸಿಮಿಲರ್ ಇನ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ದೇರ್ ಫಂಕ್ಷನ್, ಈಸ್ ಕಾಲ್ಡ್ ಎ ಟಿಶ್ಯೂ. ಸೊ ಹಾಗಾಗಿ ಅಂಗಾಂಶ ಅನ್ನೋದು ಅನೇಕ ಜೀವಕೋಶಗಳ ಗುಂಪು. ಅಂತಹ ಅಂಗಾಂಶಗಳು ಸಸ್ಯಗಳಲ್ಲಿ ಯಾವ್ಯಾವುದಿದೆ ಅನ್ನೋದನ್ನು ಈ ಪ್ರಶ್ನೆ ಫೋಕಸ್ ಮಾಡಿ ಕೇಳ್ತಾ ಇದೆ. ಸಸ್ಯ ಅಂಗಾಂಶಗಳ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ಮುಂಚೆ ಇಲ್ಲಿ ನಾನು ಬರೆದಂಥ KG ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಜೀವವಿಜ್ಞಾನ ಭಾಗ 1ರ ಮುಖಪುಟ ನೋಡ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಪುಟ ಸಂಖ್ಯೆ 247ರಿಂದ 262ರವರೆಗೂ 247ರಿಂದ 262ರವರೆಗೂ ಸಂಪೂರ್ಣವಾಗಿ ಸಸ್ಯ ಅಂಗಾಂಶಗಳ ಬಗ್ಗೆನೇ ಮಾಹಿತಿಯನ್ನು ಕ್ರೋಢೀಕರಿಸಿ ಬರೆದಿದ್ದೀನಿ. ಸಮಗ್ರವಾದಂಥ ವಿಶ್ಲೇಷಣೆ, ಸ್ಪಷ್ಟವಾದ ವ್ಯಾಖ್ಯಾನ ಮತ್ತು ಪರಿಕಲ್ಪನೆ ಹಾಗೂ ಉದಾಹರಣೆಗಳು ಮತ್ತು ಇಂದಿನ ಪರೀಕ್ಷೆಗಳ ಪ್ರಶ್ನೆಗಳಿಗೆ ವಿವರಣಾತ್ಮಕವಾದಂಥ ಬರವಣಿಗೆಯನ್ನು ಅಲ್ಲಿ ದಾಖಲಿಸಿದ್ದೀನಿ. ತಾವು ದಯಮಾಡಿ ನೋಡ್ಬೋದು. ಇನ್ನು ಪ್ರಶ್ನೆ ಕೇಳ್ತಾ ಇರೋದು ಸಂಕೀರ್ಣ ಅಂಗಾಂಶ ಯಾವುದು ಅಂತ. ಸಂಕೀರ್ಣ ಅಂಗಾಂಶ ಅಂತ ಒಂದು ಇರೋದಾದ್ರೆ ಸರಳ ಅಂಗಾಂಶ ಅಂತಲೂ ಒಂದಿರಬೇಕಲ್ವಾ. ಸರಳ ಅಂಗಾಂಶ ಮತ್ತು ಸಂಕೀರ್ಣ ಅಂಗಾಂಶ ಹಾಗೆ ಮತ್ತಿನ್ನೇನೇನು ವಿಧ ಇದೆ ಸಸ್ಯ ಅಂಗಾಂಶಗಳಲ್ಲಿ ಅಂತ ನೀವೀಗ ಚಿತ್ರ ನೋಡ್ತಾ ಇದ್ದೀರಿ. ಸಸ್ಯಗಳಲ್ಲಿ ಅಂಗಾಂಶ ಮಟ್ಟದ ವ್ಯವಸ್ಥೆ ಇರೋದ್ರಿಂದ ಸಸ್ಯಗಳ ಅಂಗಾಂಶವನ್ನು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ವರ್ಧನ ಅಂಗಾಂಶ ಅಥವಾ ಅದನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕೂಡ ಕರಿತೀವಿ. ಮತ್ತೊಂದು ಶಾಶ್ವತ ಅಂಗಾಂಶ ಅಥವಾ ಅದನ್ನು ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ವರ್ಧನ ಅಂಗಾಂಶವನ್ನು ಕುರಿತು ಅದು ಬೆಳವಣಿಗೆ ಅಂಗಾಂಶ ಅಂತ ಕೂಡ ಕರಿತೀವಿ, ಗ್ರೋತ್ ಟಿಶ್ಯೂ ಅಂತ ಕೂಡ ಕರಿತೀವಿ. ಅದರದ್ದು ಮತ್ತೊಂದು ವಿಡಿಯೋ ಮುಂದಿನ ಕ್ಲಾಸಲ್ಲಿ ಮಾಡಿಕೊಡ್ತೀನಿ. ಯಾಕೆಂದರೆ ಈ ಸಸ್ಯ ಅಂಗಾಂಶಗಳ ಪೈಕಿ ಇವತ್ತಿನಿಂದ 18 ವಿಡಿಯೋಗಳನ್ನ ಮಾಡಿಕೊಡ್ತೀನಿ ಸ್ನೇಹಿತರೆ. 18 ವಿವಿಧ ಪ್ರಶ್ನೆಗಳಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಶ್ನೆಗಳು, ಬೇರೆ ಬೇರೆ ಪರೀಕ್ಷೆಯ ಪ್ರಶ್ನೆಗಳು, ಕನಿಷ್ಠ 18ರಿಂದ 20 ಪ್ರಶ್ನೆಗಳನ್ನು ಇದೇ ಸಸ್ಯ ಅಂಗಾಂಶಗಳನ್ನು ಆಧಾರವಾಗಿಟ್ಕೊಂಡು ಮಾಡಿಕೊಡ್ತೀನಿ. ತಾವು ನಿರಂತರವಾಗಿ ಗಮನಿಸಬೇಕು. ಹಾಗಾಗಿ ಮನವಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ಮತ್ತೊಂದು ವಿಡಿಯೋದಲ್ಲಿ ನೋಡ್ತೀವಿ. ಈ ವಿಡಿಯೋದಲ್ಲಿ ಶಾಶ್ವತ ಅಂಗಾಂಶಕ್ಕೆ ಹೋಗೋದಕ್ಕೆ ಮೊದಲು ಈಗ ನೀವು ನೋಡ್ತಾ ಇದ್ರಿ ಕ್ಲಾಸಿಫಿಕೇಶನ್ನು. ಶಾಶ್ವತ ಅಂಗಾಂಶಗಳನ್ನು ಮತ್ತೆ 2 ಗುಂಪು ಮಾಡ್ತೀವಿ. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಸರಳ ಶಾಶ್ವತ ಅಂಗಾಂಶ. ಮತ್ತೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ, ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಕ್ಲಾಸಿಫಿಕೇಶನ್ ಪೂರ್ತಿ ನೋಡ್ತಾ ಇದ್ದೀರಿ ನೀವು. ಸರಳ ಶಾಶ್ವತ ಅಂಗಾಂಶಕ್ಕೆ 3 ಉದಾಹರಣೆಗಳಲ್ಲಿದೆ: ಪೇರಂಕೈಮ, ಸ್ಕ್ಲಿರಂಕೈಮ, ಕೋಲಂಕೈಮ. ಈ 3 ಪ್ಲೀಸ್ ಅಬ್ಸರ್ವ್ ವೆರಿ ಕೇರ್ಫುಲಿ.
ದೀಸ್ ಇನ್ಕ್ಲೂಡೆಡ್ ಅಂಡರ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಸಸ್ಯದಲ್ಲಿ ನಿರಂತರವಾಗಿ ಉಳ್ಕೊಳ್ತಕ್ಕಂಥ ದೀರ್ಘಕಾಲದವರೆಗೂ ಉಳ್ಕೊಳ್ತಕ್ಕಂಥ ಅಂಗಾಂಶ ಶಾಶ್ವತ ಅಂಗಾಂಶ. ಸಿಂಪಲ್ ಅಂತ ಯಾಕೆ ಕರಿತೀವಿ? ಈ ಎಲ್ಲ ಅಂಗಾಂಶಗಳು ಪೇರೆಂಕೈಮಾ, ಸ್ಕ್ಲೀರೆಂಕೈಮಾ, ಕೋಲಂಕೈಮಾ ಈ ಮೂರು ಅಂಗಾಂಶಗಳು ಬಹುತೇಕ ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ದಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ದಿ ಟಿಶ್ಯೂಸ್ which are composed of same kind of cells or similar type of cells, whereas the complex permanent tissues, these are the tissues which are composed of different types of cells. ಭಿನ್ನ ಭಿನ್ನ ರೀತಿಯ ಜೀವಕೋಶಗಳಿಂದ ಆಗಿರುವ ಶಾಶ್ವತ ಅಂಗಾಂಶಗಳನ್ನು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಕರಿತೀವಿ. ಒಂದೇ ರೀತಿಯ ಜೀವಕೋಶಗಳಿಂದ ಆಗಿರುವ ಶಾಶ್ವತ ಅಂಗಾಂಶಗಳನ್ನು ಸರಳ ಶಾಶ್ವತ ಅಂಗಾಂಶಗಳು ಅಂತ ಕರಿತೀವಿ. ಸೊ ಉತ್ತರ ಸಿಕ್ತು ನಿಮ್ಗೀಗ. ಪೇರೆಂಕೈಮಾ, ಸ್ಕ್ಲೀರೆಂಕೈಮಾ, ಕೋಲಂಕೈಮಾ ಈ ಮೂರು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಯಾಕೆಂದ್ರೆ ಇವು ಮೂರರಲ್ಲೂ ಒಂದೇ ರೀತಿಯ ಜೀವಕೋಶಗಳ ಚಿತ್ರಗಳು ನೋಡ್ತಾ ಇದ್ರಿ, ನೀವು ಇಲ್ಲಿ ಗಮನಿಸಬೇಕು. ಪೇರೆಂಕೈಮಾ, ಸ್ಕ್ಲೀರೆಂಕೈಮಾ, ಕೋಲಂಕೈಮಾ ಒಂದೇ ರೀತಿಯ ಜೀವಕೋಶಗಳಿಂದ ಆಗಿದೆ. ಅವುಗಳ ಕಾರ್ಯದ ಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಇದೆ, ಮಾಡ್ತೀನಿ ಸ್ನೇಹಿತರೆ. ಸಂಕೀರ್ಣ ಅಂಗಾಂಶಗಳಿಗೆ ಬಂದರೆ ಕ್ಸೈಲಮ್ ಮತ್ತು ಫ್ಲೋಯಮ್ ಇವೆರಡು ಕಾಂಪ್ಲೆಕ್ಸ್ ಟಿಶ್ಯೂಸ್. ಇವುಗಳಲ್ಲಿ ನೋಡಿ ಅಲ್ಲಿ ಬರ್ತಾ ಇದೆ ಕ್ಸೈಲಮ್ ಪೇರೆಂಕೈಮಾ, ಕ್ಸೈಲಮ್ ಟ್ರೆಕಿಡ್, ಕ್ಸೈಲಮ್ ವೆಸಲ್, ಕ್ಸೈಲಮ್ ಫೈಬರ್ 4 ರೀತಿಯ ಜೀವಕೋಶಗಳಿದೆ. ಹಾಗೆ ಫ್ಲೋಯಮ್ ಪೇರೆಂಕೈಮಾ, ಸೀವ್ ಟ್ಯೂಬ್, ಕಂಪ್ಯಾನಿಯನ್ ಸೆಲ್ ಅಂಡ್ ಫ್ಲೋಯಮ್ ಫೈಬರ್ 4 ರೀತಿಯ ಕೋಶಗಳಿದೆ. ಹಾಗಾಗಿ ಕ್ಸೈಲಮ್ ಅನ್ನೋದು ಕಾಂಪ್ಲೆಕ್ಸ್ ಟಿಶ್ಯೂ. ನಮಸ್ಕಾರ ಸ್ನೇಹಿತರೆ.